ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇದೊಂದು ವಿಶೇಷವಾಗಿರತಕ್ಕಂಥ ಸಂಚಿಕೆಯನ್ನು ನಿಮಗಾಗಿ ನಾನು ಹಾಜರುಪಡಿಸ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಚಾಮರಾಜನಗರದ ಮುಖ್ಯವಾಗಿ ರಾಮಸಮುದ್ರ, ಅಂಬೇಡ್ಕರ್ ಬಡಾವಣೆ ಅಥವಾ ನಮ್ಮ ವೆಂಕಟಯ್ಯನ ಛತ್ರ, ದೊಡ್ಡರಾಯಪೇಟೆ ಈ ರೀತಿ ಹಲವಾರು ಭಾಗಗಳನ್ನು ಸಂಚಾರ ಮಾಡಿ ಸೋಬಾನೆ ಹಾಡ್ತಕ್ಕಂಥ ಕಲಾವಿದರ ಕಲೆಯನ್ನ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ವಿಷಯ ಏನಪ್ಪಾ ಅಂತಂದ್ರೆ, ಕಲಾವಿದರು ಹೆಣ್ಣು ಮಕ್ಕಳು ಸೋಬಾನೆ ಹಾಡೋದ್ರಿಂದ ವೇಷಭೂಷಣಗಳು ಅಥವಾ ಅವ್ರ ಮಾತಲ್ಲಿ ಯಾವುದೇ ರೀತಿ ಒಂದು ಪಾಲಿಶ್ನೆಸ್ ಇರಲ್ಲ. ಅದನ್ನ ಅವ್ರು ಪಾಲಿಶ್ ಮಾಡಿ ಮಾತಾಡಕ್ಕೆ ಬರೋದಿಲ್ಲ ಸ್ನೇಹಿತರೆ. ಹಳ್ಳಿ ಹೆಣ್ಣುಮಕ್ಕಳು ನಗರ ಪ್ರದೇಶಗಳ ಪರಿಚಯ ಇರೋರಿಗೆ ಅಥವಾ ಕಾರ್ಯಕ್ರಮಗಳಿಗೆ ಮನೆ ಬಿಟ್ಟು ಆಚೆ ತಿರುಗಾಡ್ತಕ್ಕಂಥ ಗಂಡಸರಿಗೆ, ಗಂಡು ಕಲಾವಿದರುಗಳಿಗೆ ಹಲವಾರು ವ್ಯಕ್ತಿಗಳ ಮಾತನ್ನ ಕೇಳಿ ಅವರಿಗೆ ಪಾಲಿಶ್ಡ್ ಆಗಿ ಅಥವಾ ಒಂದು ರೀತಿ ಫಾರ್ಮಲ್ ಆಗಿ ಮಾತಾಡ್ತಕ್ಕಂಥ ಒಂದು ವಿಷಯ ಗೊತ್ತಾಗಿರುತ್ತೆ. ಹೆಣ್ಮಕ್ಳು ಮನೆಯಲ್ಲಿ ಸಂಸಾರ ತೂಗಿಸ್ಕೊಂಡು ಬಡತನದ ಜೀವನವನ್ನು ಸಾಗಿಸ್ತಾ ಅದರಲ್ಲೂ ಕೂಡ ಕಲೆಯನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಸೋಬಾನೆ ಕಲೆಯನ್ನು ಹಾಡ್ತಾ ಮದುವೆ ಮನೆಗಳಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ಸೋಬಾನೆ ಪದಗಳನ್ನು ಹಾಡ್ತಾ ಕಲೆಯನ್ನು ಉಳಿಸ್ತಾ ಇರ್ತಕ್ಕಂಥ ಈ ಮಾತೆಯರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ, ದಯವಿಟ್ಟು ಅವರ ಉಡುಗೆ ತೊಡುಗೆಗಳು, ಅವರ ಭಾಷೆ, ಅವರ ಹಾವಭಾವಕ್ಕೆ ನಾವು ಗಮನ ಕೊಡಬೇಡಿ. ಅವರಲ್ಲಿರ್ತಕ್ಕಂಥ ಕಲೆಯನ್ನು ಆಸ್ವಾದಿಸಿ ಎಂಜಾಯ್ ಮಾಡಿ ಅಂತ ಕೇಳ್ತೀನಿ. ಚಾಮರಾಜನಗರದ ಸೋಬಾನೆ ಕಲಾವಿದರ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಮೊದಲಿಗೆ ನಮ್ಮ ಚಾಮರಾಜನಗರದ ರಾಮಸಮುದ್ರದ ಹೊನ್ನಮ್ಮ ಅವರನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಜಾನಪದ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಆಗಿರತಕ್ಕಂಥ ಹೊನ್ನಮ್ಮರವರು ಉತ್ತಮವಾದ ಸೋಬಾನೆಯನ್ನು ಹಾಡ್ತಾರೆ, ಕೇಳಿ. ಹೊನ್ನಮ್ಮನವರೇ ನಮಸ್ಕಾರ. ನಮಸ್ತೆ ಸಾ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸಾ. ನಮ್ಮ ಹೆಸರು ಹೊನ್ನಮ್ಮ ಅಂತ ಸಾ. ನಾವು ಚಾಮರಾಜನಗರ ರಾಮಸಮುದ್ರ ಅಲ್ಲಿ ವಾಸವಾಗಿರೋದು. ನಾವು ನಮ್ಮ ಯಜಮಾನ್ರ ಹೆಸರು ಸಿದ್ದಯ್ಯ, ಅವರು ಲೇಟ್ ಸಿದ್ದಯ್ಯ. ನಮ್ದು ಶೋಭನ ಕಲೆ ಸ. ಶೋಭನ ಕಲೆಯ ಜನಪದ ಕಲೆಯ ಜೋಗಳೆ ಹಾಡು, ಬೀಸಕಲ್ ನಾಡು, ಮೈದಾಳರಾಮ್ ನಾಡು, ಶಿವಶರಣ ಸಂಕಮ್ ನಾಡು, ನಿಂಗರಾಜಮ್ ನಾಡು, ಬೆಳಗಿರಂಗಪ್ಪ ನಾಡು, ಮಂಟೇಸ್ವಾಮಿ ಹಾಡು, ಚಾಮುಂಡೇಶ್ವರಿ ಹಾಡು ಎಲ್ಲ ಆಡ್ತಿದೀವಿ ಸ. ನಾವು ಸುಮಾರು ಒಂದ್ 17-18 ವರ್ಷ ವಯಸ್ಸು. ಆವಾಗ್ಲಿಂದ ನಮ್ಮ ತಾಯಿ ಜೊತೆಲಿ ನಮ್ಮ ತಾಯಿ ಕಲೆವಿದರು. ನಾವು ಜಮೀನ್ ಕೆಲ್ಸಕ್ಕೆಲ್ಲ ಹೋಗ್ತಿದ್ವು ಸ, ನಾಟಿ ಕಳೆ ಕಂಬಳಕ್ಕೆ. ನಮ್ಮ ತಾಯಿ ವಯಸ್ಸಾದವರೆಲ್ಲ ಅವರು ಕಳೆ ಕಂಬಳ ನಾಟಿಲಿ ಆಡ್ತಾ ಇದ್ರು. ಅವ್ರ ಜೊತೆಗೆ ನಾನು ಸೇರ್ಕೊಂಡು ಕಲ್ತ್ಕೊಂಡು ಸಿದ್ದೇನ್ಪುರದಲ್ಲಿ ನಮ್ಮ ತಾಯಿ ಮನೆ ಸಿದ್ದೇನ್ಪುರ ಸ. ಅಲ್ಲಿಂದ ರಾಮಸಮುದ್ರಕ್ಕೆ ಮದುವೆ ಆದು. ರಾಮಸಮುದ್ರದಲ್ಲಿ ಬಂದ ಮೇಲೆ ಇಲ್ಲಿ ಹಿರಿಕರ್ನೆಲ್ಲ ಆಡೋರ್ ಜೊತೆಗೆ ನಮ್ಮ ಕೂಲಿ ಕಂಬಳಕ್ಕೆ ಹೋಗಿ ಅಲ್ಲೂ ಅವ್ರವ್ರ ಜೊತೆ ಸೇರ್ಕೊಂಡು ಎಲ್ಲ ಕಲ್ತು ಸ. ಒಬ್ರು ಹನುಮಮ್ಮ ಅನ್ನೋರು ನಮ್ಮ ತಾಯಿ ಫಸ್ಟ್ನೇ ಗುರು. ನಮ್ಮ ತಾಯಿ ಫಸ್ಟ್ನೇ ಗುರು ಶೋಭಾನ ಕಲಿಸ್ತರು ಸ. ಹನುಮಮ್ಮ ಅವರು ನಮ್ಗೆ ಚಿಕ್ಕಮ್ಮನ ಆಗ್ಬೇಕು. ಅವರು ನಮ್ಗೆ ಶೋಭಾನ ಗೊತ್ತಿಲ್ದಿದ್ದನ್ನೆಲ್ಲ ಹೇಳಿ ಕಲಿಸ್ತರು ಸ. ಅದ್ರ ದಂಡ ಒಬ್ರು ನಾಗಮ್ಮ ಅಂತ ನನ್ನ ಜೊತೆಗೆ ಸೊಲ್ಲಾಗ್ತಿದ್ರು. ಅದ್ರ ದಂಡೆ ಗಿರ್ಜಮ್ಮ ಅಂತ. ಇವರೆಲ್ಲ ನಮ್ಗೆ ಹಿರಿಕರು ಸ. ಅವರಿಂದ ನಾವು ಶೋಭನೆ ಕಲೆಯ ಜನಪದ ಕಲೆಯ ಕಲ್ತು ಆಕಾಶವಾಣಿಗೆ ಹೋಗಿ 20 ವರ್ಷದಲ್ಲಿ ಆಕಾಶವಾಣಿಲಿ ಪಾಸ್ ಆಗಿ ಎಲ್ಲ ಕಲ್ತು ನಾವು ದಾಖಲೆಗಳನ್ನೆಲ್ಲ ಇಟ್ಟಿದ್ವು ಸ. ನಮ್ಗೆ ಅಕಾಡೆಮಿ ಪ್ರಶಸ್ತಿಗೆ ಒಂದು ಅವಕಾಶ ಮಾಡಿಕೊಟ್ರು ಸ ನಮ್ಮಪ್ಪ. ಜನಪದ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ? ಹೌದು ಸ, ಜನಪದ ಅಕಾಡೆಮಿ ಪ್ರಶಸ್ತಿ. ತುಂಬಾ ದೊಡ್ಡ ಕೆಲಸ ಮಾಡಿದ್ರು, ಒಳ್ಳೆ ಸಾಧನೆ ಅದು. ಎಲ್ಲರ ಕೈಲಿ ಮಾಡೋಕ್ಕಾಗಲ್ತದು ಅಲ್ವಾ? ರಾಗೆ ಬೇಸಾ ಕಲೆ ರಾಜ ಮೋತೇನೋ ಕಲೆ ನಾಯಡೋದ ಕಲೆ ತೆರನಯ್ಯೋ ತ್ಯಾರನಯ್ಯೋ ನಾಯಡೋದು ಕಾಲೆ ತೆರನೆ ರಾಗೆ ಕಾಲೆ ರಾಗೆ ತೊಂಬೆ ಒನೆ ಒರಳಿಗೆ ಒರಳಿಗೆ ಅಕ್ಕೆ ಬೇಸೋ ಕಲೆ ಶಾಕಾರ ಪೋಡೋ ಗಾಲೆ ನಮ್ಮ ಪನಮಾನಿಯ ಪದೋ ಮೇಯ ಪದೋ ಮೇಯ ಅಪ್ಪ ನಮಾನಿಯ ಪದೋ ಮೇ ಪಾಚೆ ಕಲೆ ನಾಯಡೋದ ಕಲೆ ತೆರನೆಯ ತ್ಯಾರ
ತೊಲೆಯೇದೋ ನಯಾರ ನನ್ಯಾನೆ ಆಲೆ ಓ ದಾಂಡ ಬ್ಯಾಳೆಯ ಬೆಳೆಯವಳ ಬ್ಯಾಳ ಅವಳ. ಏನಿದೆ ಅರ್ಥ? ಕಲ್ಲ ಬೀಸ್ತೀನಿ ಸರ್. ರಾಗಿ ಬೀಸ್ತಿದ್ದಾಗ ಹಿರೀಕರು ಈ ಹಾಡ್ನೆಲ್ಲ ಹೇಳ್ತಿದ್ರು ಸರ್. ಯಾಕೆ ಅಂದ್ರೆ ಹಸಿಟುದ್ರಲ್ಲಿ ನಮ್ಗೆ ಬೇಜಾರು ಕಳೀಲಿ, ಕಲ್ಲು ತುಯ್ಯಕ್ಕಾಗ್ದು, ಅದು ಆ ಕಾಲದಿಂದ ನಡೆದು ಬಂದ್ರೆ ರಾಗಿ ಕಲ್ಲು ನಾಡು ಅಂತ ಈ ಮುದುಕಿರು ಸೇರ್ಕೊಂಡು ಭೂಮಿ ತಾಯಿಗೆ ಹೇಳೋದು, ರಾಗಿಗೆ ಹೇಳೋದು, ಅಕ್ಕಿಗೆ ಹೇಳೋದು, ಒಡೋಟಿನ ಮೇಲೆ ಹೇಳೋದು, ಅಕ್ಕ ತಂಗರ ಮೇಲೆ ಹೇಳೋದು ಸಹ ರಾಗಿ ಬೀಸೋ ಕಲ್ಲು ನಾಡು ಅಂತ. ಅದೊಂದು ದೇವ್ರಿಗೆ ಸಂಬಂಧಪಟ್ಟದು ಸಹ ಅದು. ಜೋ 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 ಎನ್ನೀರೇ ಜೋ 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 ಎನ್ನೀರೇ ನನ್ನ ಏಳು ಮಲೆಯ ಮಾದೇವನಿಗೆ ಜೋಗುಳವಾಡಿರೇ ಜೋ 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 ಎನ್ನೀರೇ ಜೋ ಎನ್ನೀರೇ. ಅತ್ತೆಯ ಮರುಕೆ ಅತ್ತೆ ತೋಯಲ ಗೊಮ್ಮ ಜೋ ಜೋ ಗೊಮ್ಮ ಬರ್ತದ ನೀ ಸುಮ್ಮನೆ ಮಲಗೋ ಜೋ ಜೋ. ಹಳ್ಳದಲ್ಲೊಂದು ಆಲಾದ ಮರ ನೊಟ್ಟೆ ಜೋ ಜೋ ಆಲಾದ ಮರ ಕೈದು ಕಾವಾಲೊಡೆದೋ ಜೋ ಜೋ. ತೊಟ್ಟಲ ತಕ್ಕಂಡು ಕಂದನ ಕರಕಂಡು ಜೋ ಜೋ ಅವ್ರೆತ್ತಮ ತೊಟ್ಟಲ ಕಟ್ಟೋತಾರೆ ಜೋ ಜೋ. ತಿಟ್ಟಲ್ಲಿ ಒಂದು ಅತ್ತಿಯ ಮರ ನೊಟ್ಟೆ ಜೋ ಜೋ ಅತ್ತಿಯ ಮರ ಕೈದು ಕಾವಾಲೊಡೆದೋ ಜೋ 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 ಜೋಳಾಡೋ ಕಂದ ಜೋಗಳ ಕೇಳೋ ಲಾಲೆ ಮುದ್ದೋ ಜೋ ಜೋ. ಏನ್ ನೀವು ಆಡಿದ್ದು ಏನ್ ದೇವ್ರಿಗ ಮಕ್ಕಳಿಗ? ಮಕ್ಕಳಿಗೆ ಸಹ, ಸಣ್ಣ ಮಕ್ಕಳಿಗೆ ತೊಟ್ಲ ಕಟ್ತಾರಲ್ಲ, ಅದು ತೊಟ್ಲು ಶಾಸ್ತ್ರದದು ಸಹ. ಈಗ ಸಣ್ಣ ಜೋಗಳ ಕಟ್ಟಿ ಜ್ಞಾನ ತೂಗ್ತಾರಲ್ಲ ಸಹ, ಎತ್ತಮ್ಮನವರು ಬಂದು ಸೋದರ ಮಾವೇಂದ್ರ ಬಂದು ಆ 9 ತಿಂಗಳ ತುಂಬಿದಾಗ ಮೊದಲನೇ ಮಗುಗ 9 ತಿಂಗಳಿಗೆ ತಂದ ಮನೆಗೆ ಕರ್ಕೊಂಡೋಗಿ ತೊಟ್ಲು ಕಟ್ಟಿಸ್ತಾರಲ್ಲ ಸಹ, ಆವಾಗ ತೊಟ್ಲಿಗೆ ಶಾಸ್ತ್ರ ಮಾಡ್ಕೊಂಡು ಮುತ್ತೈದರು ನಾವು ಜೋಗಳ ಆಡೋದು, ಅವರು ಶಾಸ್ತ್ರ ಮಾಡೋದು ಸಹ ಆ ಪಾಪಕ್ಕೆ ಸೇರ್ದದು ಇದು. ನನ್ಗೆ ಒಂದು ಪ್ರಶ್ನೆ ಹೇಳಿ ಸರ್. ಈಗ ಮದುವೆಗೆ ಸೋಬಾನೆ, ಈ ಮಕ್ಕಳಿಗೆ ಜೋಗಳಾಡು ಇವೆಲ್ಲ ಆಡ್ತಿರಲ್ಲ, ಇದ್ರ ಹಿಂದೆ ಇರುವಂತ ಕಾರಣ ಏನು ಅಂತ, ಯಾಕೆ ಹಾಡ್ಬೇಕು ಇದನ್ನ ಅಂತ? ಹಾಡದೆ ಹೋದ್ರೆ ಏನ್ ನಷ್ಟ, ಹಾಡಿದ್ರೆ ಏನ್ ಲಾಭ ಅಂತ ಸಾ? ಹಂಗಂಗೆ ಮೂಗ್ರಾಗ ಮಾಡಿದ್ರೆ ಯಾವುದು ಗೊತ್ತಾಗಲ್ಲ ಸಾ. ಹಿರೀಕರು ಇದನ್ನ ನೆಡೆಸ್ಬಿಟ್ರ ಮುಂದ್ಕ ಬೆಳೆಸ್ಬಿಟ್ರ ಇದನ್ನ. ಜೋಗಳ ಹಾಡು ಯಾಕೆ ಹೇಳಿದ್ರಿ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಆದ್ರೆ ನಾವು ಹಿಂದ್ಲವರು ಆ ಕಾಲದಿಂದ ಪಾಪುನ ತೊಟ್ಲು ಕಟ್ಟಕ್ಕೆ ಫಸ್ಟ್ನೇ ಪಾಪುಗ ತೊಟ್ಲು ಕಟ್ಟಿ ತೂಗುವಾಗ ಈ ಜೋಗಳ ಹಾಡು ಹೇಳಿ ದೇವ್ರಿಗೆ ಸಂಬಂಧಪಟ್ಟವು ಅಂತ ಪಾಪು ಹಾಕೊಂಡು ತೂಗಾಗ ಈ ಜೋಗಳ ಹಾಡು ಹೇಳ್ಕೊಂಡು ತೂಗೋದು ಸಹ ನಾವು. ಆವಾಗ ಮಕ್ಕಳಿಗೆ, ಶಾಸ್ತ್ರದವ್ರಿಗೆ, ಆ ಪಾಪುಗೆ, ಎತ್ತಮ್ಮನಿಗೆ, ಸೋದ್ರ ಮಾವನಿಗೆ ಎಲ್ಲಕ್ಕೂ ಬರುತ್ತೆ ಸಹ ಇದು ಸೊಲ್ಲು ಜೋಗಳ ಹಾಡು. ಆಗ ನಾವು ಹೇಳ್ಕೊಂಡು ಆಡಿ ಶಾಸ್ತ್ರ ಮಾಡೋರಿಗೆ, ಪಾಪು ಹಾಕೊಂಡು ತೂಗೋವ್ರಿಗೆ, ಸೋದ್ರ ಮಾವಿಂದ್ರಿಗೆ, ಎತ್ತಮ್ಮನ್ಗೆ ಎಲ್ಲಕ್ಕೂ ಜೋಗಳ ಹಾಡ್ಕೊಂಡು ಹೇಳಿ ಇದೊಂದು ಸಂಪ್ರದಾಯ ಆಗ್ಲಿಂದ ಬೆಳೆದು ಬಂದ್ಬಿಟ್ಟದ ಸಹ ಈ ಜೋಗಳ ಹಾಡು. ತಂದಣ್ಣ ತಾನ ನಾರಾಯಣೋ ತಂದಣ್ಣ ಎಳೆಯರಿಯೇ ಹೇಳು ಚಿನ್ನದ ಗಿರಿಯೇ ಎಳೆಯ ಸ್ವಾಮಿ ಬೆಳಗಾರೋ ತಂದಣ್ಣ ನಾರಾಯಣ ತಂದಣ್ಣ ಎಳೆಯ ಸ್ವಾಮಿ ಬೆಳಗಾದ ರಂಗಯ್ಯ ನಿಮ್ಮ ಭಕ್ತಿ
ತಂದಣ್ಣ ಭಕ್ತರ್ ಬಂದವರೇ ಮಠದೊಳಗೆ ರಂಗಯ್ಯ ನೀವರಗಣ್ಣ ತೆರೆದೋ ನೋಡಯ್ಯ ತಂದಣ್ಣ ನಾರಾಯಣ ತಂದಣ್ಣ ರಂಗಯ್ಯನ ಗಿರಿ ತುಂಬ ರಂಬರು ಚೆಲುವರು ಬಂಗಾರದವರು ಬಳಿಯವರು ತಂದಣ್ಣ ನಾರಾಯಣ ತಂದಣ್ಣ ಬಂಗಾರದವರು ಬಳಿಯವರು ರಂಗಯ್ಯ ರಂಗಯ್ಯನ ರೊಟ್ಟಿಯ ಬೆಳಗಿದರು ತಂದಣ್ಣ ನಾರಾಯಣ ತಂದಣ್ಣ ಅನಮ ಈ ನಮ ಬೇಕಾದ ಬೆಳೆಯ ನಾಮ ಅಣಿಯ ಮೇಲೆ ರೆಡೋ ಹಳದಿ ನಾಮ ತಂದಣ್ಣ ನಾರಾಯಣ ತಂದಣ್ಣ. ನಮಸ್ಕಾರ ಸರ್, ನಮ್ಮ ಹೆಸರು ದೇವಜಮ್ಮ ಅಂತ. ನೀನು ದೇವಮ್ಮವರು ಅಂತ ಸರ್. ನಾನು ಪುಟ್ಟನಂಜಮ್ಮ ಅಂತ ಸರ್. ನಾನು ಅಂಕಮ್ಮ ಅಂತ ಸರ್. ನೀವೆಲ್ಲ ಒನ್ನಮ್ಮನವ್ರ ತಂಡನಾ? ಹೌದು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಜನಪದ ಸಿರಿ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನಮ್ಮ ಬಗಲಾಗಿ ನಿಂತಿರೋರು ಹೊನ್ನಮ್ಮ ಅಂತ. ಇವರು ರಾಮಸಮುದ್ರದ ದೊಡ್ಡ ಕಲಾವಿದೆ. ಇವರು ಮೂಲತಃ ಇವರ ತಾಯಿಯಿಂದ ಜನಪದ ಕಲೆಯನ್ನು ಕಲ್ತ್ಕೊಂಡು ಬಂದವರು. ಇವರು ಸುಮಾರು 35 ವರ್ಷದಿಂದ ಇವರು ಈ ವೃತ್ತಿಯಲ್ಲಿ ತೊಡಗಿದ್ದಾರೆ. ಇವರಿಗೆ 5 ಜನ ಹೆಣ್ಮಕ್ಳಿದ್ದಾರೆ. ಇವರ ವೃತ್ತಿ ಅಂತಂತಂದರೆ ಇಲ್ಲಿ ಕಾರ್ಯಕ್ರಮಗಳು ನಡೀತದೆ, ಶೋಭಾನೆ ಕಾರ್ಯಕ್ರಮ, ಅಲ್ಲಿ ಭಾಗವಹಿಸೋದು, ಶುಭ ಸಮಾರಂಭಗಳಿಗೆ ಇಂಥದಕ್ಕೆ ಕಾರ್ಯಕ್ರಮಕ್ಕೆ ಹೋಗಿ ಇವರು ಶೋಭಾನೆ ಆಡೋದು, ಬೀಸೋಕಲ್ಲು ಪಲ್ಲ ಆಡೋದು, ರಂಗನಾಥ ದೇವಸ್ಥಾನದಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಪ್ರಾಯೋಜನೆ ಮಾಡೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಾರ್ಯಕ್ರಮವನ್ನು ಪ್ರಾಯೋಜನೆ ಕೋರಿ ಇವರು ಸುಮಾರು ಹೆಚ್ಚಿನ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಸಾವಿರಾರು ಹಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಪ್ರಾಯೋಜನೆ ನೀಡಿದ್ದಾರೆ. ಇವರು ಅತ್ಯುತ್ತಮ ಕಲಾವಿದೆ. ಇವರ ಗಂಡನ ಹೆಸರು ಲೇಟ್ ಸಿದ್ದಯ್ಯ ಅಂತ. ಅವರು ಸಹ ಭಾಳ ಉತ್ತಮವಾದ ವ್ಯಕ್ತಿ. ಇವ್ರ ಜೀವನ ಕೂಲಿ ಮಾಡಿ ಮಾತ್ರ ಇವ್ರ ಜೀವನ ಸಾಗಿಸ್ಬೇಕು. 5 ಜನ ಮಕ್ಕಳಲ್ಲಿ ಒಬ್ಬರು ಹಿರಿಯ ಮಗಳು ಸುಶೀಲಾ ಅಂತ, ಅವರು LLB ಮಾಡಿ ಅಲ್ಲಿ ವೃತ್ತಿಯಲ್ಲಿ ತೊಡಗಿದ್ದಾರೆ. ಇವರು ಕೊನೆಯ ಮಗಳು ಈಗ ತಾನೇ ಅವರಿಗೆ ವೃತ್ತಿ ಸಿಕ್ಕಿದೆ. ಅವರು ಹೈಸ್ಕೂಲ್ ಪ್ರೌಢಶಾಲೆಯಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ವೃತ್ತಿ ಜೀವನ ಹೀಗಿದೆ. ಮತ್ತು ಇವರ ಕಲಾಬಂಧುಗಳು, ಇವರ ತಂಗರು, ಅಕ್ಕನ ಮಕ್ಕಳು ಎಲ್ಲ ಸಹ ಇದೇ ವೃತ್ತಿಯಲ್ಲಿ ಪಳಗಿ ಮೈಸೂರಿನ ಕಲಾಮಂದಿರದಲ್ಲಿ ಮತ್ತು ರಂಗಾಯಣದಲ್ಲಿ ಸುಮಾರು ಹೆಸರುವಾಸಿ ಮಾಡ್ಕೊಂಡಿದ್ದಾರೆ ಅವರು. ಜನವಿದ್ದರೇನೋ ಜನವಿದ್ದರೇನೋ ಗುಣ ಕೆಟ್ಟ ಮೇಲೆ ಯಾರಿದ್ದರೇನೋ ದೇವಾ ಗುರುವೇ ಹರನೇ ಮಾದೇಶ್ವರ ಸ್ವಾಮಿ ತಂದೆ ತಾಯಿ ಆಸೆ ಇಲ್ಲ, ಬಂಧು ಬಳಗದ ಆಸೆ ಇಲ್ಲ, ಒಡ ಹುಟ್ಟುಗಳ ಆಸೆ ನಮಗಿಲ್ಲ. ದೇವಾ
ಸ್ನೇಹಿತರೆ, ಕಲೆಗೆ ಬಡತನ ಇಲ್ಲ, ಕಲಾವಿದನಿಗೆ ಬಡತನ ಇದ್ದರೂ ಕೂಡ ಕಲೆಗೆ ಯಾವ ರೀತಿ ಬಡತನ ಇಲ್ಲ. ಬಡತನದ ಬದುಕಿದ್ರೂ ಕೂಡ ಕಲೆಯನ್ನು ಬೆಳೆಸ್ತಾ ಅದನ್ನು ಉಳಿಸ್ತಾ ಕರ್ನಾಟಕ ಜಾನಪದ ಅಕಾಡೆಮಿಯ ಪ್ರಶಸ್ತಿಗೆ ಕೂಡ ಭಾಜನರಾಗಿರ್ತಕ್ಕಂಥ ಹೊನ್ನಮ್ಮವರ ಸೋಬಾನೆಯನ್ನು ತಾವು ಕೇಳಿದ್ರೆ ಸ್ನೇಹಿತರೆ. ಈಗ ಅದೇ ರಾಮಸಮುದ್ರದ ಚಿಕ್ಕ ಬೀದಿಯ ತುಳಸಮ್ಮ ಎಂಬ ಸೋಬಾನೆ ಕಲಾವಿದನ ನಿಮಗೆ ಪರಿಚಯ ಮಾಡ್ತೀನಿ, ಬನ್ನಿ.